ದೇವರಿಗೆ ಮಹಿಮೆ ಉಂಟಾಗಲಿ. ಇಂದು ದೀನತ್ವದ ಆಶೀರ್ವಾದ ಎಂಬ ಸಂದೇಶವನ್ನು ನಾವು ಆಲಿಸಲಿಕ್ಕಿದ್ದೇವೆ. ಈ ದೀನತ್ವ ಎಂದರೆ ಇದು ಒಂದು ದುರ್ಬಲತೆ ಅಲ್ಲ, ದೇವರ ಮುಂದೆ ತಗ್ಗಿಸಿಕೊಂಡು ವಿನಯ ಭಾವದಿಂದ ಇರುವುದು. ಇದು ಪ್ರತಿ ಭಕ್ತರಿಗೂ ಅಗತ್ಯವಿದೆ. ನಾವು ದೀನರಾಗಬೇಕು ಎಂದು ದೇವರು ಬಯಸ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಆತನು ತನ್ನ ಮಕ್ಕಳಿಗೆ ದೀನತೆಯ ಕುರಿತು ಅನೇಕ ವಿಧದಲ್ಲಿ ಆತನು ಕಲಿಸುವಾತನಾಗಿದ್ದಾನೆ. ಇಂದು ಕರ್ತನು ನನಗೆ ದೀನತೆಯ ಪಾಠವನ್ನ ಕಲಿಸಿದ್ದರಿಂದ ನಾನು ಈ ದಿನ ಆ ದೀನತೆಯ ಸಂದೇಶವನ್ನ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಇಂದು ಬೆಳಿಗ್ಗೆ ನಾನು ಒಂದು ಮನೆಗೆ ಭೇಟಿ ಮಾಡುವಂಥ ಸಮಯದಲ್ಲಿ ಆ ಮನೆಯ ಅವರು ನನ್ನ ಡೋರ್ ತಟ್ಟುವಾಗ ಬಾಗಿಲು ತೆರೆದ್ರು. ಆದರೆ 3-4 ನಿಮಿಷಗಳ ಕಾಲ ಅವರು ನನ್ನನ್ನು ಒಳಗಡೆ ಕರೀಲೇ ಇಲ್ಲ. ಆಗ ನನಗೆ ತುಂಬ ಬೇಸರವಾಯಿತು. ಈಗೋ ಹರ್ಟ್ ಆಗುತ್ತೆ ಅಲ್ವಾ? ಹಾಗೆ ನನಗೆ ತುಂಬ ಬೇಸರವಾಯಿತು. ಮತ್ತೆ ಹೋಗಿ ಅಲ್ಲಿ ನಾನು ಯಾವ ಕೆಲಸಕ್ಕೆ ಹೋಗಿದ್ನೋ ಅದಾದ ತರುವಾಯ ನಾನು ಆ ಮನೆಯಿಂದ ಬಂದು ನನ್ನ ಮನೆಯಲ್ಲಿ ಪ್ರಾರ್ಥನೆಗಾಗಿ ಮೊಣಕಾಲು ಊರಿದೆ. ಆ ಸಮಯದಲ್ಲಿ ನಾನು ದೀನಾವಸ್ಥೆಯಲ್ಲಿ ಕೂತಿರುವಂಥ ಅನುಭವ ನನಗುಂಟಾಯಿತು. ಆ ಅನುಭವ ನನಗುಂಟಾಗುವಾಗ ಕರ್ತನು ನನ್ನ ಸಂಗಡ ಇರುವಂಥ ಭಾಸ ನನಗಾಯಿತು. ಆಗ ನಾನು ಅರ್ಥಕೊಂಡಂಥ ವಿಷಯ, ನನಗೆ ಕರ್ತನು ದೀನತೆ ಕುರಿತು ಕಲಿಸುತ್ತಿದ್ದಾನೆ ಎಂಬುದರ ಕುರಿತಾಗಿ. ಅಂದರೆ ನಾನು ದೀನನಾಗಿರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಆದ್ದರಿಂದ ಇವತ್ತು ನನಗೆ ದೀನತೆಯ ಪಾಠವನ್ನು ಕಲಿಸ್ತಾ ಇದ್ದಾನೆ ಎಂಬುದಾಗಿ ನಾನು ಯೋಚಿಸ್ತಾ ಇದ್ದೆ. ಹಾಗೆ ಯೋಚಿಸ್ತಾ ಮತ್ತೆ ನಾನು ಹೊರಗಡೆ ಹೋಗ್ಬೇಕಾಗಿರತಕ್ಕಂಥ ಸಂದರ್ಭ ಬಂತು. ಆಗ ನಾನು ಬೈಕಿಗೆ ಏರಿಡಿಸ್ಬೇಕಂತ ಹೇಳಿ ನಮ್ಮ ಮನೆ ಹತ್ರ ಇರ್ತಕ್ಕಂಥ ಆ ಒಂದು ಪಂಚರ್ ಶಾಪ್ ಹೋದೆ. ಆ ವ್ಯಕ್ತಿ ಯಾವಾಗಲೂ ಗೌರವದಿಂದ ಮಾತಾಡ್ತಕ್ಕಂಥವನು ಇವತ್ತು ನನಗೆ ಆತನು ಸ್ನೇಹಿತನ ರೀತಿಯಲ್ಲಿ ಏಕವಚನದಲ್ಲಿ ಆತನು ಮಾತಾಡಿದ್ನು. ಆಗ್ಲೂ ಸಹ ನನಗೆ ಈಗೋ ಹರ್ಟ್ ಆಯ್ತು, ಏನಪ್ಪ ಇವತ್ತು ಹಿಂಗೆ ಮಾತಾಡ್ತಾನಲ್ಲ ಅಂತ ಹೇಳಿ. ಆಗ ತಕ್ಷಣ ನೆನಪಾಯ್ತು ನನಗೆ, ಓ, ನಾನು ಬೇಸರ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಕರ್ತನು ನನಗೆ ದೀನತೆ ಕುರಿತಾಗಿ ಈ ದಿನ ಕಲಿಸ್ತಾ ಇದ್ದಾನೆ ಎಂಬುದರ ಕುರಿತಾಗಿ ಜ್ಞಾಪಕ ಮಾಡಿಕೊಂಡು ಮತ್ತೆ ನಾನು ನನ್ನನ್ನು ನಾನು ಶಾಂತ ಪಡಿಸ್ಕೊಳ್ತಾ ಹಾಗೆ ಮುಂದೆ ಹೋದೆ. ಹೀಗೆ ಕರ್ತನು ಏನು ಮಾಡ್ತಾನೆ ಅಂತಂದರೆ ಅನೇಕ ವಿಧವಾಗಿ ನಮಗೇನು ಮಾಡ್ತಾನೆ ಅಂತಂದರೆ ದೀನತೆ ಕುರಿತಾಗಿ ಪಾಠಗಳನ್ನ ಮಾಡ್ತಾನೆ. ಅನೇಕ ಸಾರಿ ನಮಗೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ಎಚ್ಚರಿಸ್ತಾನೆ. ನಾವು ವಾಕ್ಯದ ಮೂಲಕವಾಗಿಯೂ ಎಚ್ಚೆತ್ತುಕೊಂಡು ದೀನಭಾವವನ್ನು ಧರಿಸ್ಕೊಂಡಿಲ್ಲ ಅಂತಂದರೆ ಅನೇಕ ಪರಿಸ್ಥಿತಿಗಳನ್ನು ನಮ್ಮ ಜೀವಿತಗಳಲ್ಲಿ ತಂದು ಏನು ಮಾಡ್ತಾನೆ ಅಂತಂದರೆ ನಾವು ದೀನತೆಯಲ್ಲಿ ನಡೆಯುವ ಹಾಗೆ ಮಾಡ್ತಾನೆ. ಆತನಿಗೆ ಗೊತ್ತು ಯಾರನ್ನ ಎಲ್ಲಿ ಹಿಡಿಬೇಕೆಂಬುದಾಗಿ, ಆತನಿಗೆ ಗೊತ್ತು ಯಾರನ್ನು ಹೇಗೆ ಹೊಡಿಬೇಕೆಂಬುದಾಗಿ. ಅದರಿಂದ ಕರ್ತನು ಏನು ಮಾಡ್ತಾನೆ ಅಂತಂದರೆ ತನ್ನ ಮಕ್ಕಳಿಗೆ ದೀನತೆ ಪಾಠವನ್ನು ಆತನು ಕಲಿಸುವಾತನು. ಯಾಕಂತಂದರೆ ನಾವು ದೀನರಾಗಿರಬೇಕು, ಆ ಮೂಲಕವಾಗಿ ಆತನಿಗೆ ಮಹಿಮೆ ಮಾಡಬೇಕೆಂಬತಕ್ಕಂಥದ್ದು ಆತನ ಉದ್ದೇಶವಾಗಿದೆ ಪ್ರೇರೆ. ಅದರಿಂದ ಇವತ್ತು ನಾನು ನೀವುಗಳೇನು ಮಾಡಬೇಕಾಗಿದೆ ಅಂದರೆ ದೀನತೆಯಿಂದ ತುಂಬಿರಬೇಕು. ಅಂದ್ರೆ ತಗ್ಗಿಸಿಕೊಳ್ತಕ್ಕಂಥದ್ದು, ಬಿಟ್ಟುಕೊಡ್ತಕ್ಕಂಥದ್ದು, ನಾನೇನು ಅಲ್ಲ ಎಂಬತಕ್ಕಂಥ ಭಾವನೆ. ಅನೇಕ ಸಾರಿ ನಮ್ಮ ಪ್ರತಿಯೊಬ್ಬರಿಗೆ ಏನಿರುತ್ತೆ ಅಂದರೆ ಅಹಂಕಾರ, ಅಹಂಭಾವ ನಮ್ಮಲ್ಲಿ ಇರ್ತದೆ. ಅದರಿಂದ ಆ ಒಂದು ಅಹಂಕಾರ ಅಂತಕ್ಕಂಥದ್ದು ಕಡಿಮೆ ಆಗಬೇಕು. ನಾವು ದೀನಾವಸ್ಥೆಗೆ ಬರಬೇಕು, ಕ್ರಿಸ್ತನ ಹಾಗೆ ನಾವು ಆಗಬೇಕು. ಕರ್ತನು ದೇವರಾಗಿದ್ದಾಗ್ಯೂ ಸಹ ಆತನು ಮನುಷ್ಯನಾಗಿ ದೀನನಾಗಿ ಭೂಮಿಗೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಈ ಭೂಮಿಗೆ ದೀನನಾಗಿ ಬರೋದು ಮಾತ್ರವಲ್ಲ, ಆತನು ಏನು ಮಾಡಿದ ತನ್ನ ಸೃಷ್ಟಿಗೆ ಎಲ್ಲ ವಿಷಯಗಳಲ್ಲಿ ಏನು ಮಾಡಿದಂತಂದರೆ ಒಳಗಾದ್ನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದರೆ ಎಲ್ಲ ಶಕ್ತಿ ಇದ್ದರೂ, ಸಾಮರ್ಥ್ಯ ಇದ್ದರೂ, ಎಲ್ಲವೂ ಆತನು ಉಳ್ಳಂಥವನಾಗಿದ್ದರೂ ಸಹ ಯಾವುದು ಇಲ್ಲದವನ ಹಾಗೆ ಆತನು ಈ ಭೂಮಿಯಲ್ಲಿ ಜೀವಿಸಿದನು ಎಂಬುದಾಗಿ ಕರ್ತನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ಆತನನ್ನು ಹಿಂಬಾಲಿಸ್ತಕ್ಕಂಥ ನಾವು ಅನೇಕ ಸಾರಿ ಏನು ಮಾಡ್ತೇವೆ, ನಮ್ಮ ಜ್ಞಾನ, ನಮ್ಮ ಅರ್ಹತೆ, ನಮ್ಮ ಕಲೆ, ನಮ್ಮ ಟ್ಯಾಲೆಂಟು, ನಮ್ಮ ಹಣದ ಶಕ್ತಿ, ನಮ್ಮ ಅಧಿಕಾರ,
ಇವುಗಳ ಮದ ಏರಿಸಿಕೊಂಡು ಏನು ಮಾಡ್ತೇವೆ ಅಂತಂದ್ರೆ ಅನೇಕ ಸಾರಿ ನಾವು ಜೀವಿಸ್ತಾ ಇರ್ತೇವೆ. ಅದರಿಂದ ಈ ಲೌಕಿಕವಾಗಿರ್ತಕ್ಕಂಥ ಹಣ, ಅಧಿಕಾರ, ಗೌರವ, ಡಿಗ್ರಿಗಳೆಂಬತಕ್ಕಂಥ ಎಲ್ಲ ಮದದಿಂದ ನಾವು ಕೆಳಗೆ ಬರ್ಬೇಕು. ಆಗ ಮಾತ್ರಲೇ ನಾವೇನು ಮಾಡಕ್ಕೆ ಸಾಧ್ಯ ಅಂತಂದರೆ ದೇವರೊಂದಿಗೆ ನಡೆಯಕ್ಕೆ ಸಾಧ್ಯ, ದೇವರೊಂದಿಗೆ ಜೀವಿಸಕ್ಕೆ ಸಾಧ್ಯ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನದಲ್ಲಿ, ದೇವರು ಅಹಂಕಾರಿಗಳನ್ನ ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೆ ಪ್ರೇರೆ. ಇವತ್ತು ನಾವು ಅಹಂಕಾರಿಗಳಾಗಿರೋದಾದ್ರೆ ಎಲ್ಲ ಆಶೀರ್ವಾದಗಳನ್ನು ನಾವು ಕಳ್ಕೊಳ್ತಕ್ಕಂಥವರಾಗಿದ್ದೇವೆ. ಅದರಿಂದ ಅಹಂಕಾರ, ಗರ್ವ ಎಂಬತಕ್ಕಂಥದ್ದು ಅದು ನಮ್ಮನ್ನ ದೇವರಿಂದ ದೂರ ಮಾಡ್ತಕ್ಕಂಥದ್ದು, ನಮ್ಮನ್ನು ನಾಶ ಮಾಡ್ತಕ್ಕಂಥದ್ದು ಆಗಿರೋದ್ರಿಂದ ಕರ್ತನು ಅನೇಕ ಸಾರಿ ಏನು ಮಾಡ್ತಾನೆ ಅಂದರೆ ತನ್ನ ಮಕ್ಕಳಿಗೆ ದೀನತೆಯ ಕುರಿತಾಗಿ ಆತನು ಅನೇಕ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳನ್ನ ತಂದು ದೀನತೆಯನ್ನ ಕಲಿಸ್ಲಿಕ್ಕೆ ಆತನು ಪ್ರಯತ್ನಿಸ್ತಕ್ಕಂಥವನಾಗಿದ್ದಾನೆ. ಅಂಥ ಅನುಭವಕ್ಕೆ ನಾನು ಸಹ ಅನೇಕ ಸಾರಿ ಹಾದು ಹೋಗಿದ್ದೇನೆ, ಇಂದು ಸಹ ಹಾದು ಹೋಗಿದ್ದೇನೆ. ನಿಮ್ಮ ಜೀವಿತದಲ್ಲಿ ಸಹ ಇದೇ ರೀತಿಯಾಗಿ ಪರಿಸ್ಥಿತಿಗಳು ಬರುವಾಗ ಏನು ಮಾಡಬೇಕಾಗಿದೆ ಅಂದರೆ ಕರ್ತನು ಕಲಿಸುವಂಥ ಈ ದೀನತೆ ಪಾಠವನ್ನು ನಾವು ಕಲ್ತ್ಕೋಬೇಕು. ಯಾಕಂತಂದರೆ ದೀನತೆ ನಮ್ಮನ್ನೇನು ಮಾಡ್ತದೆ ಅಂತಂದ್ರೆ ಆಶೀರ್ವಾದಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ದೀನತೆ ನಮಗೇನು ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ ಅದು ಕೃಪೆಯನ್ನ ಕೊಡ್ತಕ್ಕಂಥದ್ದು. ದೀನತೆ ನಮ್ಮ ಮನಸ್ಸಿಗೆ ಅದು ಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಎಲ್ಲಿ ದೀನತೆ ಇರುತ್ತೋ ಅಲ್ಲಿ ಸಂಬಂಧಗಳು ಭದ್ರವಾಗಿರ್ತದೆ, ಗಟ್ಟಿ ಆಗ್ತಕ್ಕಂಥದ್ದಾಗಿದೆ. ದೀನತೆ ಶಾಂತಿಯನ್ನ ಹೆಚ್ಚಿಸ್ತಕ್ಕಂಥದ್ದಾಗಿದೆ. ದೀನತೆ ನಮ್ಮ ಆತ್ಮಿಕವಾಗಿ ನಾವು ಬೆಳಿಲಿಕ್ಕೆ, ನಾವು ದೇವರಿಗೆ ಹತ್ತಿರದವರನ್ನಾಗಿ ಅದು ಮಾಡ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ಏನು ಮಾಡಬೇಕಾಗಿದೆ ಅಂದರೆ ನಾವು ದೀನತೆ ಉಳ್ಳವರಾಗಿ ಜೀವಿಸಬೇಕು. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಧನ, ಮಾನ, ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ ಎಂಬುದ್ರ ಕುರಿತಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೀನರಿಗಿರುವಂತ ಆಶೀರ್ವಾದದ ಕುರಿತಾಗಿ ಇಲ್ಲಿ ನಾವು ನೋಡುವಾಗ ಏನಾಗ್ತದೆ, ಯಾರು ದೀನರಾಗಿರ್ತಾರೋ ಅವ್ರ ಹತ್ರ ಹಣ ಬರುತ್ತೆ, ಯಾರು ದೀನರಾಗಿರ್ತಾರೋ ಅವ್ರಿಗೆ ಮಾನ ಸಿಗ್ತದೆ, ಅವರಿಗೆ ಜೀವ ಸಿಗ್ತದೆ ಎಂಬುದಾಗಿ ಇಲ್ಲಿ 3 ಸಂಗತಿಯನ್ನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಿನಗೆ ಧನ ಬೇಕಾದ್ರೆ, ಐಶ್ವರ್ಯ ಬೇಕಾದ್ರೆ, ಆತ್ಮಿಕವಾದ ಐಶ್ವರ್ಯ, ದೇವರು ಕೊಡುವಂಥ ಐಶ್ವರ್ಯ ನಿನಗೆ ಬೇಕಾದಾದ್ರೆ ನೀನು ದೀನನಾಗಿರುವಂಥದ್ದು ಮುಖ್ಯ. ದೇವರು ಕೊಡುವ ಮಾನ ನಿನಗೆ ಬೇಕಾಗಿದ್ದಾದ್ರೆ, ನೀನು ದೇವರಿಂದ ಮಾನ ಹೊಂದಲು ಬಯಸುವಂಥ ವ್ಯಕ್ತಿ ಆದರೆ ನಿನಗೆ ದೀನತೆ ಬೇಕು. ದೇವರು ಕೊಡುವಂಥ ಜೀವವನ್ನು ನೀನು ಹೊಂದಬೇಕಾದ್ರೆ ನಿನಗೆ ದೀನತೆ ಬೇಕು. ನಿನಗೆ ದೀನತೆ ಇಲ್ಲದೆ ದೇವರು ಕೊಡುವ ಐಶ್ವರ್ಯ, ದೇವರು ಕೊಡುವ ಮಾನ ಮಹಿಮೆ, ದೇವರು ಕೊಡುವ ಜೀವ ನೀನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ದೇವರಿಗೆ ದೀನತೆಯಿಂದ, ಭಕ್ತಿಯಿಂದ ನಡೆದುಕೊಳ್ತಕ್ಕಂಥದ್ದು ಬಹಳ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿದೆ ಪ್ರೇರೆ. ಒಂದು ವೇಳೆ ನಾವು ದೀನರಾಗದೆ ಅಹಂಕಾರಿಗಳಾಗಿ ಜೀವಿಸಿದ್ರೆ ಏನಾಗ್ತದೆ ಎಂಬುದನ್ನು ನೋಡುವಾಗ ಅದು ಮೊದಲನೇದಾಗಿ ನಮ್ಮ ಸಂಬಂಧಗಳನ್ನ ಹಾಳು ಮಾಡ್ತದೆ. ದೇವರಿಗೂ ನಮಗಿರ್ತಕ್ಕಂಥ ಸಂಬಂಧ ಹಾಳಾಗ್ತದೆ, ನಮಗೂ ಹಾಗೂ ಮನುಷ್ಯರೊಂದಿಗಿರ್ತಕ್ಕಂಥ ಸಂಬಂಧ ಹಾಳು ಮಾಡ್ತದೆ. ಯಾವುದು? ಅಹಂಕಾರ ಎಂಬತಕ್ಕಂಥದ್ದು, ಗರ್ವ ಅಂತಕ್ಕಂಥದ್ದು, ದೀನತೆ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಸಂಬಂಧಗಳನ್ನ ಮುರಿತಕ್ಕಂಥದ್ದಾಗಿದೆ. ಎರಡನೇದಾಗಿ ಈ ದೀನತೆ ಇಲ್ಲದೆ ಇರತಕ್ಕಂಥ ಕಡೆ, ಅಹಂಕಾರ ಇರುವಂಥ ಕಡೆ ಜಗಳಗಳು ಉಂಟಾಗ್ತದೆ. ಮೂರನೇದಾಗಿ ಗರ್ವ ಇರೋ ಕಡೆ ಯಾವಾಗಲೂ ಅಸಮಾಧಾನ ತುಂಬಿರ್ತದೆ. ನಾಲ್ಕನೇದಾಗಿ ಅವರು ತೃಪ್ತಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ತೃಪ್ತಿಯನ್ನ ಅವ್ರು ಹೊಂದಲಿಕ್ಕೆ ಸಾಧ್ಯವಿಲ್ಲ ಅಹಂಕಾರಿಗಳು. ಆದ್ದರಿಂದ ನಾವೇನು ಮಾಡಬೇಕಾಗಿದೆ ಅಂದರೆ ದೀನತೆಯಿಂದ ನಾವು ನಡ್ಕೊಳ್ಬೇಕಾಗಿದೆ. ದೀನತೆ ಅದು ನಮ್ಮನ್ನ ದೇವರ ದಯೆಗೆ, ದೇವರ ಕೃಪೆಗೆ ಅದು ಪಾತ್ರರನ್ನಾಗಿ ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನಾನು ನೀವುಗಳು ನಮ್ಮ ಜೀವಿತದಲ್ಲಿ ಎಲ್ಲ ಭಾಗಗಳಲ್ಲಿ, ಎಲ್ಲ ವಿಧವಾದ ಸನ್ನಿವೇಶ, ಎಲ್ಲ ವಿಧವಾದ ಸಂದರ್ಭದಲ್ಲಿ ದೀನತೆಯಿಂದ ನಾವು ಜೀವಿಸುವಂಥದ್ದು, ಆ ಮೂಲಕವಾಗಿ ನಮ್ಮಲ್ಲಿ ಅನೇಕರು ಕ್ರಿಸ್ತನನ್ನು ಕಾಣುವಂತೆ ನಾನು ನೀವುಗಳು ಜೀವಿಸುವಂಥದ್ದು ಮುಖ್ಯವಾಗಿದೆ. ನಾವು ಈ ಲೋಕದಲ್ಲಿ ಕ್ರಿಸ್ತನವರಾಗಿ ಕಾಣಬೇಕು, ಆ ಮೂಲಕವಾಗಿ ಆತನಿಗೆ ಮಹಿಮೆ ಮಾಡಬೇಕೆಂಬುದಾಗಿ ಕರ್ತನು ನಮ್ಮಿಂದ ಎದುರು ನೋಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಾವು ಈ ಸಮಯದಲ್ಲಿ ಕೇಳ್ಕೊಳ್ಳೋಣ, ಸ್ವಾಮಿ ನಿನ್ನಲ್ಲಿರುವಂಥ ದೀನತೆಯನ್ನು ನಮಗೆ ಕೊಡು, ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ಜಂಬ,
ಅಪ್ಪ ಹೆಮ್ಮೆ ಎಲ್ಲವನ್ನ ತೆಗೆದುಹಾಕು ಸ್ವಾಮಿ. ನಿನ್ನಂಥ ದೀನ ಭಾವವನ್ನು ನಮಗೆ ಕೊಡು ಸ್ವಾಮಿ. ನಿನ್ನಲ್ಲಿರುವಂಥ ದೀನ ಭಾವದಿಂದ ನಾವು ಜೀವಿಸೋಕೆ, ನಿನ್ನ ನಾಮ ಮಹಿಮೆ ಮಾಡೋಕ್ಕೆ ನಮಗೆ ಕೃಪೆ ಮಾಡು ಎಂಬುದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ನನ್ನೊಟ್ಟಿಗೆ ನೀನು ಮಾತನಾಡಿದ್ದೀಯಾ, ಸ್ತೋತ್ರ. ಈ ಸಂದೇಶವನ್ನು ಆಲಿಸುವಂಥ ಪ್ರತಿಯೊಬ್ಬರೊಟ್ಟಿಗೆ ನೀನು ಮಾತನಾಡಿದ್ದೀಯಾ ಸ್ವಾಮಿ, ಸ್ತೋತ್ರ. ನಾವೆಲ್ಲರೂ ಸ್ವಾಮಿ ದೀನತೆಯಿಂದ ಜೀವಿಸೋಕ್ಕೆ, ಆ ಮೂಲಕವಾಗಿ ಅಪ್ಪ ಈ ಲೋಕದಲ್ಲಿ ನಿನ್ನ ಪ್ರತಿನಿಧಿಗಳಾಗಿರೋಕ್ಕೆ ಸಹಾಯ ಮಾಡು. ನಿನ್ನಲ್ಲಿರುವಂಥ ದೀನತೆ ನಮಗೆ ಕೊಡು. ನಮ್ಮಲ್ಲಿರ್ತಕ್ಕಂಥ ಗರ್ವ, ಅಹಂಕಾರ, ಸೊಕ್ಕಿನಿಂದ ನಮಗೆ ಬಿಡುಗಡೆ ಕೊಡು ಸ್ವಾಮಿ. ಅಪ್ಪ, ನಾವು ದೀನರಾಗಿ ಭಕ್ತಿಯಲ್ಲಿ ನಡೆಯೋಕ್ಕೆ, ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಮಾರ್ಗದಲ್ಲಿ ಜೀವಿಸೋಕ್ಕೆ ನಮಗೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡು ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲರೂ ದೀನಭಾವದಿಂದ ಇರೋಕ್ಕೆ ಸಹಾಯ ಮಾಡು. ಯಾರ್ಯಾರು ಏನು ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆಯಲ್ಲಿದ್ದಾರೋ ಇವರಿಗಿರುವಂಥ ಎಲ್ಲ ಕಷ್ಟ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ಹೋರಾಟಗಳನ್ನು ಬಿಡುಗಡೆ ಮಾಡಿ ಸಕಲ ವಿಧವಾದ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಇವ್ರಿಗೆ ಅನುಗ್ರಹಿಸಬೇಕಾಗಿ ನಿನ್ನಲ್ಲಿರುವಂಥ ಶಾಂತಿಯನ್ನು ನಮ್ಮೆಲ್ಲರಿಗೆ ಕೊಡು ಎಂಬುದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುವ ಪರಲೋಕ ತಂದೆಯೇ, ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರೋದಾದರೆ ಇದನ್ನು ಇತರರೊಟ್ಟಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.